ಇವತ್ತು ಹಬ್ಬ ಆಗಿದ್ದರಿಂದ ನಾನು ಊರಿಗೆ ಹೋಗಲ್ಲ ಅಂತ ನಾವಿಲ್ಲೇ KR ನಗರದಲ್ಲೇ ಸಿಂಪಲ್ಲಾಗಿ ಮಾಡ್ತಿದ್ವಿ. ಹಾಗೆಯೇ ನಮ್ಮ ಸಿರಿ ಅವ್ರ ಅತ್ತೆ ಬಂದಿದ್ದರಿಂದ ಅವರೇನೆ ಇವತ್ತು ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿದ್ರು. ಹಾಗೆಯೇ ಮನೆ ಹತ್ರ ಒಂದು ಪಾರ್ಸಲ್ ಬಂತು. ನಾನು ಆದರೆ ಏನೂ ಆರ್ಡರ್ ಮಾಡಿರಲಿಲ್ಲ. ಇದೇನು ಪಾರ್ಸಲ್ ಅಂತ ನೋಡಿದೆ. ಆಮೇಲೆ ನಮ್ಮ ಅರುಣ್ಗೆ ಕಾಲ್ ಮಾಡಿ ಕೇಳಿದೆ, ಅರುಣ್ ನೀನೇನಾದರೂ ಆರ್ಡ್ರ್ ಮಾಡಿದ್ದ, ಏನೋ ಪಾರ್ಸಲ್ ಬಂದಿದೆ ಅಂತ. ಅವರು ಹೌದು ನಾನು ಆರ್ಡ್ರ್ ಮಾಡಿದ್ದೆ ಅಂತ ಅಂದರು. ಏನು ಅಂತ ಕೇಳಿದ್ದಕ್ಕೆ ಏನಿಲ್ಲ, ಏನೋ ಸರ್ಪ್ರೈಸು, ಕಲೆಕ್ಟ್ ಮಾಡ್ಕೊ ಅಂತ ಹೇಳಿದ್ರು. ಆಮೇಲಿಂದ ಕಲೆಕ್ಟ್ ಮಾಡಿಕೊಂಡೆ. ನಮ್ಮ ಅಪ್ಪು ಬೇರೆ ಅಮ್ಮ ಏನದು ಓಪನ್ ಮಾಡು ಅಂತ ಹೇಳ್ತಾನೆ ಇದ್ದ. ಆವಾಗ ಅಪ್ಪು ಅದು ಫ್ಲಾಗ್ ಥರ ಕಾಣಿಸ್ತಿತ್ತು ನನಗೆ. ಅದಕ್ಕೆ ಅಪ್ಪು ಇದು ಫ್ಲಾಗ್ ಕಣೋ ಅಂತ ಅಂದೆ. ಆವಾಗ ಹಾಗೇ ಆರ್ಡರ್ ಕಲೆಕ್ಟ್ ಮಾಡ್ಕೊಂಡು ಬಂದೆ. ಬನ್ನಿ ನೋಡೋಣ ನಮ್ಮ ಅರುಣ್ ಏನು ಆರ್ಡ್ರ್ ಮಾಡಿದ್ದಾರೆ ಅಂತ. ಅರುಣ್ ಏನು ಮಾಡಿದರು ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಆಗಿತ್ತು. ನಾನು ನಿಜವಾಗ್ಲೂ ಅವ್ರು ಜಾಸ್ತಿ ಆರ್ಡರ್ ಮಾಡೋದೆ ನಮ್ಮ ಅಪ್ಪುಗೆ ಏನಾದ್ರು ಟಾಯ್ಸು ಏನಾದರೂ ಆರ್ಡರ್ ಮಾಡಿರ್ತಾರೆ. ಹಾಗಾಗಿ ಏನಾದ್ರು ಸ್ಕೂಟ್ರ್ ಪಾರ್ಟ್ಸು ಅಥವಾ ಏನಾದರೂ ಇರಬೇಕು ಅನ್ನೋ ಥರದಲ್ಲಿ ಮಾಡ್ತಿದ್ದೆ. ಒಂದು ಕಡೆ ನನಗೇನಾದ್ರು ಸರ್ಪ್ರೈಸ್ ಕೊಡೋಕೆ ಏನಾದರೂ ಮಾಡಿದ್ದಾರಾ ಅಂತಲೂ ಡೌಟ್ ಇತ್ತು. ಹಾಗೆಯೇ ನೋಡೋಣ ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ 100% ನನ್ನ ಮಗನಿಗೆ ಏನಾದರೂ ಸರ್ಪ್ರೈಸಾಗಿ ಏನೋ ಮಾಡಿರ್ಬೋದು, ಆರ್ಡರ್ ಮಾಡಿರ್ಬೋದು ಅಂತಲೇ ಅಂದ್ಕೊಂಡೆ. ಅದರಲ್ಲೂ ಇದು ಫ್ಲಾಗ್ ಥರ ಕಾಣ್ತಿದ್ದರಿಂದ ನನ್ನ ಮಗನಿಗೆ ಈ ಫ್ಲಾಗ್ ಇಟ್ಕೊಂಡು ನ್ಯಾಷನಲ್ ಆ್ಯಂಥಮ್ ಹೇಳೋದಂದರೆ ತುಂಬ ಇಷ್ಟ. ಬಟ್ ಓಪನ್ ಮಾಡಿ ನೋಡಿದ್ರೆ ಅದು ಸ್ಟಿಕ್ಸ್ ಥರ ಎಲ್ಲ ಇತ್ತು. ಅದು ನೋಡಿ ಏನೋ ಅವ್ರದ್ದು ಬೈಕ್ದು ಪಾರ್ಟ್ಸ್ ಏನೋ ತೊಗೊಂಡಿರಬೇಕು ಅಂತ ಅಂದ್ಕೊಂಡೆ. ಬಟ್ ಅದು ನೋಡಿದ ತಕ್ಷಣ ತುಂಬ ಶಾಕ್ ಆಯಿತು. ಯಾಕಂತಂದರೆ ಅದು ಸೆಲ್ಫಿದು ಸ್ಟ್ಯಾಂಡ್ ಆಗಿತ್ತು. ನಾನು ಯಾವಾಗಲೂ ಹೇಳ್ತಿದ್ದೆ, ನೀವು ಯಾರೂ ಕರೆಕ್ಟಾಗಿ ವೀಡಿಯೋನೇ ಮಾಡಿಕೊಡೋದಿಲ್ಲ ಅಂತ. ಅದಕ್ಕೆ ಅವರು ಸರ್ಪ್ರೈಸಾಗಿ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಸೆಲ್ಫಿ ಸ್ಟ್ಯಾಂಡ್ನೇ ಮಾಡಿಬಿಟ್ಟು ತಗೊಂಡಿದ್ದಾರೆ. ನನಗಂತೂ ಫುಲ್ಲು ಶಾಕ್ ಆಗಿಬಿಡ್ತು. ಅಯ್ಯೋ, ನಾನು ಕೇಳೋಕ್ಕಿಂತ ಮೊದಲೇ ನನಗೆ ಕೊಡಿಸ್ಬಿಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು. ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಏನು ಅಂತ ಪ್ಯಾಕ್ ಓಪನ್ ಮಾಡಿ ನೋಡೋಣ. ಕ್ವಾಲಿಟಿ ವೈಸ್ ಹೇಳ್ಬೇಕಂತ ಅಂದರೆ ತುಂಬಾ ಚೆನ್ನಾಗಿದೆ. ವಿತಿನ್ 600 ಒಳಗಡೆ ಸಿಕ್ಕಿದೆ. ಇದೇನು ಅಂತ ನೋಡೋಣ ಓಪನ್ ಮಾಡಿ. ಪ್ಯಾಕಿಂಗು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಒಳಗಡೆ ಇರೋ ಥಿಂಗ್ಸ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಅಂತ ಅಂದ್ಬಿಟ್ಟು ಪ್ಯಾಕಿಂಗ್ನು ತುಂಬ ಚೆನ್ನಾಗೇ ಮಾಡಿದ್ದಾರೆ. ಇದ್ರದ್ದು ಲಿಂಕ್ ಏನಾದರೂ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಹೇಳಿ, ನಾನು ಲಿಂಕ್ನ ನಿಮಗೆ ಪರ್ಸ್ನಲ್ಲಾಗಿ ಸೆಂಡ್ ಮಾಡಿಕೊಡ್ತೀನಿ. ನೋಡೋಣ. ಇದು ಬಂದು ರಿಂಗ್ ಲೈಟ್ ಆಗಿತ್ತು. ನನಗೆ ಈ ಸ್ಟ್ಯಾಂಡ್ ಜೊತೆಗೆ ರಿಂಗ್ ಲೈಟು ಕೊಟ್ಟಿದ್ದಾರೆ ಅಂತ ತುಂಬಾ ಖುಷಿಯಾಯಿತು. ಹೇಳ್ಬೇಕಂತ ಅಂದರೆ ಪರವಾಗಿಲ್ಲ. ವಿತಿನ್ 600 ಒಳಗಡೆ ಸೆಲ್ಫಿದು ಸ್ಟ್ಯಾಂಡು ಮತ್ತು ರಿಂಗ್ ಲೈಟು ಎರಡೂ ತುಂಬ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಎರಡು ಬಂದಿದ್ದಕ್ಕೆ ನನಗೇ ಫುಲ್ ಶಾಕ್ ಆದಂಗೆ ಆಯಿತು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀರಾ, ಯಾರು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರಿಗೆಲ್ಲ ಈ ಥರ ಸೆಲ್ಫಿ ಸ್ಟ್ಯಾಂಡ್ ಏನಾದರೂ ಬೇಕಿತ್ತು ಮತ್ತು ಈ ರಿಂಗ್ ಲೈಟ್ ಏನಾದರೂ ಬೇಕಿತ್ತು ಅಂತಂದರೆ ಪ್ಲೀಸ್ ತೊಗೊಳ್ಳಿ. ಯಾಕಂತಂದರೆ ಇದು ತುಂಬಾ ಚೆನ್ನಾಗಿದೆ. ನಾನು ಯಾವುದು ಇದು ಪ್ರಮೋಷನ್ಗೋಸ್ಕರ ಹೇಳ್ತಿರೋದಲ್ಲ, ನಾನು ನೋಡಿ ಕ್ವಾಲಿಟಿನ ಚೆಕ್ ಮಾಡಿದ್ಮೇಲೆ ಹೇಳ್ತಿರೋದು. ಅದರಿಂದ ಬೈ ಮಾಡಿ ಅಂತ ಹೇಳ್ತಿದ್ದೀನಿ. ಇದು ಮೀಶೋ ಆ್ಯಪಲ್ಲೇ ತೊಗೊಂಡಿರೋದು ನಾನು. ಬನ್ನಿ ಲೈಟ್ಸ್ ಹೇಗೆ ಬರುತ್ತೆ ಅಂತ ನೋಡೋಣ. ನೋಡ್ತಿದ್ದೀರಾ ನೋಡಿ ಯಾವ ಥರ ಬರುತ್ತೆ ಅಂತ. ಅದರ ಲೈಟ್ಸಲ್ಲಿ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ಳೋದು. 3 ಕಲರ್ಸ್ ಬರುತ್ತೆ. ಅದರಲ್ಲಿ ಒಂದು ವೈಟ್ ಮತ್ತು ಒಂದು ಗೋಲ್ಡ್ ಕಲರ್ ಬರುತ್ತೆ ಮತ್ತು ಒಂದು ಲೈಟ್ ಬ್ಲೂ ಕಲರ್ ಥರ ಬರುತ್ತೆ. ಆ ಥರ ಚೇಂಜ್ ಮಾಡ್ಕೋಬೋದು. ಅದರಿಂದ ಫೇಸ್ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಲೈಟ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು, ಜಾಸ್ತಿ ಮಾಡ್ಕೊಳ್ಳೋದು, ಎಲ್ಲ ಥರ ಇದೆ ಆಪ್ಷನ್ಸು. ನೋಡ್ತಿದ್ದೀರಾ ಅಲ್ವಾ ಯಾವ ಥರ ಕಲರ್ ಚೇಂಜ್ ಆಗ್ತಿದೆ ಅಂತ. ಅಲ್ಲೇನೇ ಚೇಂಜ್ ಆಪ್ಷನ್ ಇರುತ್ತೆ, ಹಿಂಗೆ ಆ್ಯರೋ ಮಾರ್ಕ್ ಥರ. ಅದನ್ನ ಪ್ರೆಸ್ ಮಾಡಿದ್ರೆ ಕಲರ್ಸು ಚೇಂಜ್ ಆಗುತ್ತೆ. ವೈಟ್ ಬೇಕಿದ್ದರೆ ವೈಟು, ಗೋಲ್ಡು ಮತ್ತು ಲೈಟ್ ಬ್ಲೂ ಕಲರ್ ಇದೆ. ಲೈಟ್ ಕಡಿಮೆ ಬೇಕಾದರೆ ಕಡಿಮೆನೂ ಮಾಡ್ಕೋಬೋದು, ಜಾಸ್ತಿ ಬೇಕಾದರೆ ಜಾಸ್ತಿನೂ ಮಾಡ್ಕೋಬೋದು. ನನಗಂತೂ ತುಂಬ ಖುಷಿಯಾಯಿತು. ನನಗೆ ಈ ಥರ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಕ್ಕೆ ನಮ್ಮ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮತ್ತು ನಮ್ಮ ಸಿರಿನ ಆಟಾಡಿಸ್ತೀನಿ ಅಂತ ಬಂದಿದ್ಲು. ಅವಳು ಏನಾದರೂ ಸ್ವಲ್ಪ ಮಾತಾಡ್ಸಕ್ಕೆ ಹೋದರೆ ಸಾಕು, ಅವಳು ತುಂಬ ಅಂದರೆ ತುಂಬ ಜೋರಾಗಿ ಕಿರ್ಚ್ತಿದ್ಲು.
ಅವಳು ಸುಮ್ಮನಿದ್ರೆ ಸುಮ್ಮನೆ ಆಗ್ತಿದ್ಲು, ಮತ್ತು ಅವಳು ಏನಾದರೂ ಮಾತಾಡ್ಸೋಕ್ಕೆ ಅಂತ ಹೋದರೆ ಸಾಕು ಜೋರಾಗಿ ಕಿರುಚ್ತಿದ್ಲು ಮತ್ತು ಅಳ್ತಿದ್ಲು. ಅದಕ್ಕೆ ಅವಳು ನಾನು ಮಾತಾಡ್ಸಿದ್ರೆ ನೋಡಿ ಅಳ್ತಾಳೆ, ಮತ್ತು ನಂಗೆ ಬೇಜಾರಾಗುತ್ತೆ ಅಂತ ಎಲ್ಲ ಹೇಳ್ತಿದ್ಲು. ನನ್ನ ಮಗ ಊರಿಗೆ ಹೋಗಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಅಲ್ಲಿ ಸ್ವಲ್ಪ ನೀರು ಎಕ್ಸ್ಚೇಂಜ್ ಆದಂಗೆ ಆಗಿಬಿಟ್ಟು ಅವನಿಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ಅವ್ರ ಪಪ್ಪ ಹೋಗಿ ಹಾಸ್ಪಿಟ್ಲಿಗೆ ಡಾಕ್ಟ್ರ್ ಹತ್ರ ತೋರಿಸ್ಕೊಬಂದಿದ್ರು. ಆವಾಗ ಶಿರಪ್ ಕುಡ್ಸೋಕ್ಕೆ ಅಂತ ಹೋದರೆ ಅವನಿಗೆ ಶಿರಪ್ ಕುಡ್ಸೋದಂದರೆ ತುಂಬಾ ಕಷ್ಟ. ಒಂದೇ ಒಂದು ಶಿರಪ್ ಹಾಕಿದ್ರೂ ಅವನು ತುಂಬ ಅಂದರೆ ತುಂಬ ಹಠ ಮಾಡ್ತಾನೆ. ಬಾಯಿನೇ ಓಪನ್ ಮಾಡಲ್ಲ, ಫುಲ್ ಹಿಂಗೆ ಹಲ್ಲನ್ನ ಕಚ್ಕೊಂಡು ಇಟ್ಕೊಬಿಡ್ತಾನೆ. ಅವನಿಗೆ ಶಿರಪ್ ಹಾಕೋದ್ರಲ್ಲಿರೋ ನಾವು ಮಾಡೋಂಥ ಸರ್ಕಸ್ಸು ಯಾರೂ ಮಾಡಲ್ಲ ಅಂತಲೇ ಅಂತೀನಿ. ಅವನಷ್ಟು ಅಷ್ಟು ಅಳ್ತಾನೆ. ಒಂದು ಸಲ ಶಿರಪ್ ಹಾಕಿದ್ರೆ ಅದು ಅಳ್ತಾನೇ ಇರ್ತಾನೆ, ಒಂದು ಅರ್ಧ ಗಂಟೆನಾದರೂ ಮಿನಿಮಮ್ ಮತ್ತೆ ಅಳ್ತಾನೆ. ನಿಮ್ಮ ಮನೇಲೂ ಯಾವ್ದಾರ ಮಕ್ಳಿಗೆ ಇದೇ ಥರ ಶಿರಪ್ ಹಾಕ್ಬೇಕಾದ್ರೆ ಅಳ್ತಾರೆ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವ್ನು ನೋಡಿ ಯಾವ ಥರ ಅಂದರೆ ಶಿರಪ್ ಹಾಕ್ಬೇಕಾದ್ರೆ ಎಷ್ಟು ಅಳ್ತಿದ್ದಾನೆ ಅಂತ. ಅಂದರೆ ಇವಾಗ 4 ವರ್ಷ ಕಂಪ್ಲೀಟ್ ಆಗಿದೆ, ಆದ್ರೂ ಶಿರಪ್ ಕುಡಿಯೋಕ್ಕೆ ತುಂಬ ತುಂಬಾ ಅಳ್ತಾನೆ. ಅವನಿಗಂತೂ ನಮ್ಮಮ್ಮ ಶಿರಪ್ ಕುಡಿಸ್ತಿದೆ ಅಂತ ಅಂದರೆ ಎಷ್ಟು ಕೋಪ ಬಂದಿದೆ ಅಂತ ಅಂದರೆ ನೋಡಿ, ಅವ್ನು ಶಿರಪ್ ಕುಡಿತಾ ಏನು ಮಾಡ್ಕೊಂಡಿದ್ದಾನೆ ಅಂತ. ನೀವು ಶಿರಪ್ ಕುಡಿಸಿದ್ರೆ ನಾನು ರಿಸೈಸ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ರಿಸೈಸ್ನೇ ಮಾಡ್ಕೊಂಬಿಟ್ಟು ಶಿರಪ್ ಕುಡಿಸ್ತಾ ನೋಡಿ, ಈ ಥರನೂ ಮಕ್ಳಿರ್ತಾರೆ ಶಿರಪ್ ಕುಡಿಯೋಕ್ಕೆ ಇಷ್ಟೊಂದು ಹಠ ಮಾಡ್ತಾರೆ. ಅಯ್ಯಪ್ಪ, ನಾನಂತೂ ಎಲ್ಲೂ ನೋಡಿಲ್ಲ ಇಷ್ಟೊಂದು ಹಠ ಮಾಡೋ ಮಕ್ಕಳನ್ನ. ಆದರೂ ಅವ್ನು ರಿಸೈಸ್ ಮಾಡ್ಕೊಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ನಾವಂತೂ ಶಿರಪ್ ಹಾಕಿದ್ದೇ ಇರಲೇ ಇಲ್ಲ. 2 ಶಿರಪ್ ಇತ್ತು, 2 ಶಿರಪ್ ಹಾಕ್ದೋ ಕೊನೆಗೂ. ಶಿರಪ್ ಕುಡಿಸಿದ್ರೂ ಅದನ್ನ ಗಂಟ್ಲು ಒಳಗಡೆನೇ ಇಟ್ಕೊಂಡಿರ್ತಾನೆ. ಎಷ್ಟು ಹೇಳಿದ್ರೂ ಅದನ್ನ ಒಳಗಡೆಗೆ ನುಂಗ್ಕೊಳ್ಳೋದೇ ಇಲ್ಲ. ಆಯಿತು ಅಂತ ಅಂತಾನೆ ಅಷ್ಟೇ, ಬಟ್ ಅದೆಲ್ಲ ಗಂಟ್ಲೊಳಗೆ ಇರುತ್ತೆ. ಆಯ್ತಲ್ಲ ಅಂತ ನಾವು ಸುಮ್ಮನಾದ್ರಂತೂ ಅದನ್ನ ಹೊರ್ಗಡೆನೇ ಉಗ್ಬಿಡ್ತಾನೆ. ಇಷ್ಟೊಂದು ಹಠಮಾರಿ ಅವನು ಶಿರಪ್ ಕುಡಿಯೋದ್ರಲ್ಲಂತೂ. ಮತ್ತು ನೈಟೆಲ್ಲ ಫುಲ್ಲು ಬೇಜಾರಾಗ್ತಿತ್ತು ಅಂತ ಅಂದ್ಬಿಟ್ಟು ಏನಾದರೂ ಆಟಾಡೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ಫ್ಯಾಮಿಲಿ ಜೊತೆ ಜಾಸ್ತಿ ಸೇರಿಕೊಂಡಾಗ ಆಟಾಡೋದೇ ಕಳ್ಳ ಪೊಲೀಸ್ ಆಟ. ಈ ಕಳ್ಳ ಪೊಲೀಸ್ ಆಟ ಆಡೋದ್ರಲ್ಲಿ ಇರೋಂಥ ಖುಷಿ ಯಾವುದ್ರಲ್ಲಿ ಇರೋದಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಆ ಪೊಲೀಸ್ ಆದವರು ಆ ಕಳ್ಳನ್ನ ಕಂಡುಹಿಡಿಯೋಷ್ಟರಲ್ಲೇ ತುಂಬಾ ನಗು ಬರುತ್ತೆ. ಮತ್ತು ನಮಗೇನಾದರೂ ಕಳ್ಳ ಬಂದುಬಿಟ್ರೆ ನಾವು ಹೇಗೆ ನಾರ್ಮಲ್ಲಾಗಿರ್ತೀವಿ ಆ ಥರ ಇರೋಕ್ಕೆ ಆಗೋದೇ ಇಲ್ಲ. ಅದರಿಂದ ಈ ಆಟ ಅಂದರೆ ನನಗಂತೂ ತುಂಬ ಇಷ್ಟ. ಹಾಗೆ RCB CSK ಮ್ಯಾಚ್ ನೋಡ್ತಾ ಕಳ್ಳ ಪೊಲೀಸ್ ಆಟನೂ ಆಡಿ ಮುಗಿಸ್ತು. ಅಂತೂ RCB ಅವರಂತೂ ವಿನ್ ಆಗಿದ್ದು ತುಂಬಾ ಖುಷಿಯಾಯಿತು. ಮತ್ತು ಯಾರೆಲ್ಲ RCB ಫ್ಯಾನ್ಸ್ ಇದ್ದೀರಾ ಅವರೆಲ್ಲ RCB ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.